ನನ್ನ ತಂಗಿ ಸೀಮಂತಕ್ಕೆ ನಾವೆಲ್ಲ ರೆಡಿಯಾಗಿ ಹೋಗೋಕ್ಕೆ ಅಂತ ಹೊರಟ್ವಿ. ನಮಗಿಂತ ಮುಂಚೆ ಜಾನು ಮತ್ತೆ ಅನಿ ಇಬ್ರು ರೆಡಿಯಾಗಿ, ಇವ್ರಿನ್ನೂ ರೆಡಿಯಾಗಿಲ್ಲ, ಇವ್ರನ್ನ ಬಿಟ್ಟು ನಾವೇ ಹೋಗೋಣ ಬಾ ಅಂತ ತಿರಾಕಿನ ತಲೆ ತಿಂತಿದ್ರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವಿವತ್ತು ಬೆಳಗ್ಗೆ ಬೇಗನೆ ಎದ್ದು ಬೇಗ ರೆಡಿಯಾಗಿ ಬುಕ್ಕಾಪಟ್ಟಣದ ಹತ್ರ ನಮ್ಮ ಮಾವನ ಮಗಳನ್ನು ಕೊಟ್ಟಿರೋ ಊರಿಗೆ ಅವಳು ಸೀಮಂತಕ್ಕೆ ರೆಡಿಯಾಗಿ ಹೊರಟ್ವಿ. ಹೋಗ್ತಾ ದಾರಿಲಿ ಯಾರ್ದೋ ಬೈಕ್ ತುಂಬಾನೇ ಹೊಗೆ ಬಿಡ್ಕೊಂಡು ಹೋಗ್ತಾ ಇತ್ತು. ಅದನ್ನೇ ನೋಡ್ತಾ ಮಾತಾಡ್ಕೊಂಡು ಹೋದ್ವಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬುಕ್ಕಾಪಟ್ಟಣದಲ್ಲಿ ಸ್ವಲ್ಪ ಹಣ್ಣು ತಗೊಳ್ಳೋದಿತ್ತು. ಬೇಗನೆ ಬಿಟ್ಟಿದ್ರಿಂದ ಹೋಗಿ ಎಲ್ಲ ತಗೊಂಡು ಅವ್ರ ಊರ್ ಕಡೆ ಹೊರಟ್ವಿ. ಅವ್ರ ಊರು ಇರೋದೇ ಒಂದು ಗುಡ್ಡದ ಬುಡದಲ್ಲಿ. ಅವ್ರ ಊರಿಗೆ ಹೋಗೋ ರೋಡು ಅಷ್ಟೇ ತುಂಬ ಚಿಕ್ಕದು. ಆದರೆ ರೋಡ್ ಅಕ್ಕಪಕ್ಕ ತೋಟ ಇರೋದ್ರಿಂದ ಅವತ್ತಿನ ವೆದರ್ ತುಂಬಾನೇ ಕ್ಲೌಡಿ ಆಗಿದ್ದು ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಹೋಗಿದ್ದು ಸ್ವಲ್ಪ ಟೈಮ್ಗೆ ಕವನನ್ನ ಕೂರಿಸಿದ್ರು. ನಾನು ಅಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ನೆಲ್ಲ ತಗೊಂಡೆ. ಎಲ್ಲರೂ ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಅವಳಿಗೆ ಮಡ್ಲಕ್ಕೆ ಹಾಕಿ ಅವಳು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಆಶಿಸಿ ಅಕ್ಷತೆಯನ್ನ ಹಾಕ್ದೆ. ರೇಖಾ ಮತ್ತೆ ಅಮ್ಮನೂ ಕೂಡ ಕವನಗೆ ಮಡ್ಲಕ್ಕಿಯನ್ನ ತುಂಬಿದ್ರು. ಅಲ್ಲಿ ಮುಗಿಲಿಲ್ಲ, ಮತ್ತೆ ಫೋಟೋಸ್ ತಗೊಳ್ಳೋಣ ಬಾ ಅಂತ ಕರೆದ್ಲು. ಫೋಟೋಸ್ ಎಲ್ಲ ತಗೊಂಡ್ವಿ. ಹೊಟ್ಟೆ ಬೇರೆ ಹಸ್ದಿತ್ತು. ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ನಾವು ಬಂದ್ವಿ. ಆ ಊರಲ್ಲಿ ಗಣೇಶನ್ ಬಿಡಕ್ಕೆ ಮೆರವಣಿಗೆ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಟ್ರ್ಯಾಕ್ಟರಲ್ಲಿ ಕೂತ್ಕೊಂಡು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಗಣೇಶನ್ ಬಿಡಕ್ಕೆ ಹೋದ್ರು. ಇವತ್ತಿನ ಕತೆ ಇಷ್ಟು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.